ಯತ್ನಾಳ್ ಉಚ್ಚಾಟನೆಯ ವಿಚಾರ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಯಾಗಿದ್ದು ನಮಗೆ ಯಾರಿಗೂ ಇಷ್ಟ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರಾಜುಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಒಂದು ತೀರ್ಮಾನ ತಗೊಂಡಾಗ ಬದ್ಧ ಇರಬೇಕಾಗತ್ತೆ. ಉಚ್ಚಾಟನೆ ಮರುಪರಿಶೀಲನೆ ಬಗ್ಗೆ ಹಿರಿಯರಿದ್ದಾರೆ. ಹಿರಿಯರು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿ ತೀರ್ಮಾನವನ್ನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರಾಜುಗೌಡ ಈ ಹೇಳಿಕೆಯನ್ನ ಕೊಟ್ಟಿರೋರು. ಬೆಂಗಳೂರಿನಲ್ಲಿ ಮಾಜಿ ಶಾಸಕ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿರಿಯರು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚಿಸಿ ತೀರ್ಮಾನವನ್ನ ಮಾಡುತ್ತಾರೆ. ಉಚ್ಚಾಟನೆ ಮರುಪರಿಶೀಲನೆ ಬಗ್ಗೆ ಅವರೇ ತೀರ್ಮಾನ ಮಾಡುತ್ತಾರೆ ಅನ್ನೋ ಮಾತನ್ನ ಆಡಿದ್ದಾರೆ. ಬಿಜೆಪಿ ನಾಯಕ ರಾಜು ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮುಖ್ಯವಾಗಿ ಈಗ ಯತ್ನಾಳ್ ಅವರ ಉಚ್ಚಾಟನೆ ಭಾರಿ ಬಿರುಗಾಳಿ ಎಬ್ಬಿಸಿದ ಪಕ್ಷದಲ್ಲಿ. ಸರ್, ಏನು ಹೇಳ್ತೀರಾ? ಸರ್, ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರು ನೀರಿಲ್ಲ ಅಂತೇಳಿ ನಮ್ಮದು ಅದು ದೊಡ್ಡ ಭಾಳ ಸಮಸ್ಯೆ ಇದೆ. ತೆಲಂಗಾಣಕ್ಕೆ ನೀರು ಬಿಟ್ಟು ನಮ್ಮ ರಾಜ್ಯದ ರೈತರಿಗೆ, ನಮ್ಮ ಕ್ಷೇತ್ರದ ಯಾದಗಿರಿ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆ ರೈತರಿಗೆ ಬಹಳಷ್ಟು ತೊಂದರೆ ಆಗಿದೆ. ಅದ್ರ ಬಗ್ಗೆ ನಾವು ಇವತ್ತು ಭೇಟಿಯಾಗಿ ಎಲ್ಲರಿಗೂ ಬಂದಿದ್ದೇವೆ. ಯಾಕಂತಂದರೆ ಯತ್ನಾಳ್ ಅಣ್ಣವ್ರದ್ದಾಯಿತು, ಇದಾಯಿತು, ಆ ಪಕ್ಷ ಶಿಸ್ತು ಸಮಿತಿ ಕ್ರಮ ಕೈಗೊಂಡಿದೆ. ಹೈಕಮಾಂಡ್ ಏನು ಡಿಸೈಡ್ ಮಾಡ್ತಾ ಅದಕ್ಕೆಲ್ಲ ನಾವು ಬದ್ಧರಾಗಿರ್ಬೇಕಾಗತ್ತೆ. ಹೈಕಮಾಂಡ್ ನಿರ್ಮಾಣಕ್ಕೆ ನಾವು ಯಾರೂ ಮಾತಾಡೋಕ್ಕಾಗಿಲ್ಲ. ಯಾಕಂದರೆ ಆ ಪಕ್ಷದಲ್ಲಿದ್ದ ಮೇಲೆ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿ ಇರಬೇಕಾಗ್ತದೆ. ಕೆಲವೊಂದು ಕಡೆ ಕೆಲವರು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ಆಗ್ರಹ ಮಾಡ್ತಿದ್ದಾರೆ. ಶ್ರೀರಾಮುಲು ಅವರು, ಸಿ ಟಿ ರವಿ ಅವರು ಇದು ದುರದೃಷ್ಟಕರ ಅಂತ ಹೇಳಿದ್ದಾರೆ. ಕೆಲವರು ಹೈಕಮಾಂಡ್ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಿ ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ. ಅಂದರೆ ಈಗ ಯಾರು ಯತ್ನಾಳನ್ನ ಉಚ್ಚಾಟನೆ ಆಗಿದ್ದು ಯಾರಿಗೂ ನಮಗೆ ಇಷ್ಟ ಇಲ್ಲ. ಯಾಕಂದರೆ ನಾವೆಲ್ಲ ಒಂದು ಪಕ್ಷ ಆಗಿದ್ದು ಕೆಲಸ ಮಾಡಿ ಒಂದು ಇದು ಮಾಡಿದ್ದು. ಇವತ್ತು ಪಕ್ಷದವ್ರು ಏನು ತೀರ್ಮಾನ ತೊಗೊಂಡಾಗ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಅದಕ್ಕೆಲ್ಲ ಸೀನಿಯರ್ಸ್ ಲೀಡರ್ಸ್ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮಾತಾಡಿ ಪಕ್ಷದ ಹಿತದೃಷ್ಟಿಯಿಂದ ಒಂದು ಪಕ್ಷ ಚೌಕಟ್ಟಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅದನ್ನೆಲ್ಲ ಮೇಲವ್ರು ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಾಕಷ್ಟು ಕೊಡುಗೆ ಕೊಟ್ಟವ್ರೆ. ಅವರು ಮರಳಿ ಪಕ್ಷಕ್ಕೆ ಬರಬೇಕು ಅಂತ ಬಯಸ್ತೀರಾ? ಅಲ್ರಿ, ನಾನು ಒಂದು ಕಡೆನೂ ಇಲ್ಲೇ ನಿಂತು ಇದೇ ಜಾಗದಾಗ ನಿಂತು ಹೇಳಿದ್ವಿ. ಈಶ್ವರಪ್ಪ ಸಾಹೇಬ್ರಿಗೂ ನಾವು ಮರಳಿ ಪಕ್ಷಕ್ಕೆ ತೊಗೊಂಬರ್ಬೇಕಂತಂದು ಮನವಿ ಮಾಡಿದ್ವಿ. ಎಲ್ಲರೂ ಮಾಡಿದ್ವಿ. ಯಾಕಂದರೆ ನಾವೆಲ್ಲರೂ ಒಂದಾಗಿ ಹೋದಾಗ, ಒಗ್ಗಟ್ಟಾಗಿ ಹೋದಾಗ ಮಾತ್ರ ನಮಗೊಂದು ಶಕ್ತಿ ಇರ್ತಂತ ಅವಾಗಲೂ ಹೇಳಿದ್ವಿ, ಇವಾಗಲೂ ಹೇಳ್ತೀವಿ, ಯಾವಾಗಲೂ ಹೇಳ್ತೀವಿ. ಯಾಕಂದರೆ ಪಕ್ಷ ಅಂದಮೇಲೆ ಎಲ್ಲ ಕಮ್ಯುನಿಟರು, ಎಲ್ಲರೂ ಸೀನಿಯರ್ಸ್ ಲೀಡರ್ಸ್ ಎಲ್ಲರೂ ಒಂದಾಗಿದ್ದಾಗ ನಮಗೆ ಭಾಳ ಅನುಕೂಲ ಆಗ್ತಾ ಅಂತೇಳಿ ಅದ್ರ ಬಗ್ಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಈಗ ಯಾಕಂದರೆ ಹೈಕಮಾಂಡ್ ಒಂದೇನೋ ತೀರ್ಮಾನ ತೊಗೊಂಡಿರ್ತದೆ, ಆ ತೀರ್ಮಾನದ ವಿರುದ್ಧ ಮಾತಾಡೋಷ್ಟು ನಾವು ದೊಡ್ಡವರು ಅಲ್ಲ. ಹೈಕಮಾಂಡ್ ಒಂದು ಪಕ್ಷದ ನಾವಿದ್ದಾಗ ಪಕ್ಷ ಏನು ತೀರ್ಮಾನ ಅಂತ ಅದಕ್ಕೆ ನಡ್ಕೊಂಡು ಹೋಗ್ಬೇಕಾಗ್ತದೆ. ಅಧ್ಯಕ್ಷರಾಗಿ ಯಾರು ಮುಂದುವರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ ಯತ್ನಾಳ್ ಅವರ ಉಚ್ಚಾಟನೆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ ಅನ್ನುವಂತಹ ಸುಳಿವು ಅಥವಾ ಚರ್ಚೆಗಳು ನಡೀತಾ ಇದ್ದಾವೆ. ಅದನ್ನು ಏನಿದ್ರು ಹೈಕಮಾಂಡೇ ತೀರ್ಮಾನ ಮಾಡೋದು. ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ದು ಹೈಕಮಾಂಡೇ. ಇವತ್ತು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ಬದ್ಧಾಗಿ ಹೋಗ್ಬೇಕು. ಯತ್ನಾಳ್ ಅವರ ಹೋರಾಟ ಸಂಬಂಧ